ಶಿಕ್ಷೆ ಆಗಲಿ. ಆದರೆ ಅದು ಇದನ್ನು ಪೊಲಿಟಿಕಲ್ ಆಗಿ ನಾವು ನೋಡುವಂಥದ್ದು ಅವಶ್ಯಕತೆನೇ ಇಲ್ಲ. ಅಲ್ಲ, ಒಂದು ಕಡೆ ನೀವು ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋ ಪ್ರಯತ್ನಗಳನ್ನ ಒಂದ್ ಕಡೆ ಮಾಡ್ತಾ ಇದ್ರಿ, ಮತ್ತೊಂದು ಕಡೆ ಶಿಕ್ಷೆ ಆಗಲ್ಲ ಅಂತೀರಿ. ಯಾವ ರೀತಿ ನಿಮ್ದು ನಾವೆಂದೂ ಭಾರತೀಯ ಜನತಾ ಪಾರ್ಟಿ ಪ್ರಜ್ವಲ್ ರೇವಣ್ಣ ಇಶ್ಯೂ ಬಗ್ಗೆ ನಾವೆಂದೂ ಡಿಫೆಂಡ್ ಮಾಡಲೇ ಇಲ್ಲ. ನಾವು ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಅಂತ. ನಾವೇನು ಅವ್ರನ್ನ ಅರೆಸ್ಟ್ ಮಾಡೋದನ್ನು ಮತ್ತೊಂದನ್ನು ಇದನ್ನು ನಾವು ಬೇಡ ಅಂತ ಹೇಳಿನು. ಏನು ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಳೋ ಅದು ರಾಜ್ಯ ಸರ್ಕಾರ ಮಾಡ್ತಕ್ಕಂಥ ಜವಾಬ್ದಾರಿ ಅದು. ಅವ್ರು ಮಾಡಲಿಲ್ಲ, ಯಾರು ಬೇಡ ಅಂತಾರೆ. ಹೀಗಾಗಿ ಅದು ಕ್ಲಿಯರ್ ಇದೆ. ಹೀಗಾಗಿ ಇವತ್ತು ಸರ್ಕಾರದ ಬಗ್ಗೆ ವಿಚಾರ ಮಾಡಬೇಕಾಗಿದೆ. ಮತ್ತು ಇದು ಪೊಲಿಟಿಕಲಿ ಯಾರೋ ಮೈಲೇಜ್ ತೊಗೊಳ್ಳುವಂಥದ್ದು ಅಥವಾ ಮೈನಸ್ ಪ್ಲಸ್ ಇದ್ರ ಬಗ್ಗೆ ಇಶ್ಯೂ ಬಗ್ಗೆ ವಿಚಾರ ಮಾಡುವಂಥದ್ದು ಅಲ್ಲ ಇದು. ಅಲ್ಲ, ಇಷ್ಟೆಲ್ಲ ಆದ್ಮೇಲೂ ಮೈತ್ರಿ ಮುಂದುವರಿಕೆ ಅವಶ್ಯಕತೆ ಇತ್ತು JDS ಜೊತೆ. ನೋಡ್ರಿ, ಈ ಪ್ರಜ್ವಲ್ ರೇವಣ್ಣದು ಇದು ಇಶ್ಯೂಗೆ ಸಂಬಂಧ ಇಲ್ಲ. ಮೈತ್ರಿಗೆ ಇದಕ್ಕೇನು ಸಂಬಂಧ ಇಲ್ಲ ಅಂತ ಹೇಳ್ತೇನೆ ನಾನು. ಸಂಬಂಧ ಇಲ್ಲ ಅದಕ್ಕೆ. ಸರ್, ತಮ್ಮ ಚುನಾವಣೆಯಲ್ಲಿ ಸಾಕಷ್ಟು ಹಣದ ಹೊಳೆ ನಿಮ್ಮ ವಿರೋಧ ಪಕ್ಷದ ನಿಮ್ಮ ಅಭ್ಯರ್ಥಿ ಪರವಾಗಿ ಹರಿತು ಅಂತ. ಇಲ್ಲ, ಭಾಳಷ್ಟು ನೋಡಿ, ಹಣ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಮತದಾರರಿಗೆ ಹಣ ಹಂಚುವಂಥದ್ದು ಆಗಿದೆ. ಇದನ್ನು ಮೀರಿನೂ ಸಹಿತ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ನಮಗೆ ಆಶೀರ್ವಾದ ಮಾಡ್ತಾಯಿದ್ದಾರೆ, ಮೋದಿಜಿಯವ್ರಿಗೆ ಆಶೀರ್ವಾದ ಮಾಡ್ತಾಯಿದ್ದಾರೆ. ಬೆಳಗಾವಿಯಲ್ಲಿ ನಾವು ಗೆದ್ದು ಬರ್ತೀವಿ ಅನ್ನೋಂಥ ವಿಶ್ವಾಸ ನಮಗೆ.